ಲಗ್ನ ಆಗೋಕೆ ಮಂಡ್ಯದ ಗಂಡ ಹೈಕಳಿಗೆ ಹುಡುಗಿಯರು ಸಿಕ್ತಿಲ್ಲ. ಅದಕ್ಕೆ ಮಠ ಸೇರೋದಕ್ಕೆ ಹೊರಟ ಸಕ್ಕರೆ ನಾಡಿನ ಯುವಕರು. ಈ ಥರ ಸರ್ವೇ ಸಾಮಾನ್ಯ ಮಕ್ಕಳ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದೆ ಇರೋದು ಕಾಮನ್ ಆಗಿದೆ. ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ. ಹೌದು, ನಿಜಕ್ಕೂ ನಮ್ಮ ಯುವಕರಿಗೆ ವಯಸ್ಸು ಮೀರ್ತಿದ್ರು ಕನ್ಯರು ಸಿಕ್ತಿಲ್ಲ ಕಣ್ರಿ. ಹೀಗಾಗಿ ಸಕ್ಕರೆ ನಾಡು ಮಂಡ್ಯದ ಗಂಡ ಹೈಕಳು ಇದೀಗ ಹುಡುಗಿ ಸಿಗದೆ ಹತಾಶರಾಗಿದ್ದಾರೆ. ಅದಕ್ಕಾಗಿ 40ಕ್ಕೂ ಹೆಚ್ಚು ಯುವಕರು ಪಂಚಾಯಿತಿಯ ಗ್ರಾಮ ಸಭೆಗೆ ಒಂದು ವಿಶಿಷ್ಟ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಮನವಿ ನೋಡಿದ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಒಂದು ಕ್ಷಣ ಅವಾಕ್ಕಾಗಿದ್ದಾರೆ. ಯಾಕಂದ್ರೆ ಆ ಮನವಿಯಲ್ಲಿದ್ದ ಮ್ಯಾಟರೇ ಅಂತದ್ದು ಕಣ್ರಿ. ಮಠ ಕಟ್ಟೂನ್ರಿ, ನಾವು ಮಠ ಕಟ್ಟೂನ್ರಿ, ಮದ್ವಿ ಆಗ್ಲಾರ್ದ ಹುಡುಗರೆಲ್ಲ ಮಠ ಕಟ್ಟೂನ್ರಿ. ಮದುವೆಗೆ ಹೆಣ್ಣು ಸಿಗದೆ ಹತಾಶರಾದ ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದ ಈ ಬ್ಯಾಚುಲರ್ ಯುವಕರು 40ಕ್ಕೂ ಹೆಚ್ಚು ಯುವಕರು ಸೇರಿ ಇಂಥದೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಮ್ಗೆ ಹೆಣ್ಣು ಸಿಗ್ತಿಲ್ಲ, ಮಠ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ನಮ್ಗಾಗಿ ಮಠ ಕಟ್ಕೊಡಿ ಅಂತ ವಿಚಿತ್ರ ಮನವಿಯನ್ನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಲ್ಲಿಸಿದ್ದಾರೆ. 9/12/25 ಗ್ರಾಮ ಸಭೆ ಇದ್ದು, ಮರಳಿಗ ಗ್ರಾಮ ಸಭೆ. ಈ ಸಭೆಗೆ 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮೇಡಮ್? ಅವರು ನಮ್ಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ ಆಗದೆ ಇರೋಂಥ ಮಕ್ಕಳು ಇದು ಕೊಟ್ಟಿದ್ದಾರೆ. ಸರ್ಕಾರದ ಮುಂದಿಟ್ಟರು ವಿಚಿತ್ರ ಬೇಡಿಕೆ. ಯುವಕರ ಮಾತು ಕೇಳಿ ಅಧಿಕಾರಿಗಳೇ ಆದರೂ ಗಾಬರಿ. ತಮ್ಮೂರಿನ ಯುವಕರಿಗೆ ವಧುಗಳು ಸಿಕ್ತಿಲ್ಲ ಎಂಬ ಗಂಭೀರ ಸಮಸ್ಯೆಯನ್ನ ಮನವಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೃಷಿ ಪ್ರಧಾನ ಜಿಲ್ಲೆಯಾದ ಮಂಡ್ಯದಲ್ಲಿ ರೈತ ಕುಟುಂಬಗಳು ಹೆಚ್ಚಿವೆ. ಇಂಥ ಕುಟುಂಬದ ಗಂಡು ಮಕ್ಕಳಿಗೆ ಮದುವೆಯಾಗಲು ಹೆಣ್ಣು ಕೊಡಲು ಯುವತಿಯರ ಮನೆಯವರು ಒಪ್ಪುತ್ತಿಲ್ಲ ಕಣ್ರಿ. ಇದರಿಂದ 40ಕ್ಕೂ ಹೆಚ್ಚು ಯುವಕರು ವಿವಾಹ ಬಂಧನದಿಂದ ವಂಚಿತರಾಗಿದ್ದಾರೆ. ಲೌಕಿಕ ಜೀವನದ ಬಗ್ಗೆ ನಿರಾಸೆಗೊಂಡು ಈಗ ಆಧ್ಯಾತ್ಮಿಕ ಮಾರ್ಗದತ್ತ ಮುಖ ಮಾಡಲು ನಿರ್ಧರಿಸಿದಂತಿದೆ. ನಮ್ಗೆ ಹೆಣ್ಣು ಸಿಕ್ತಿಲ್ಲ, ನಾವು ಸಂಸಾರ ಮಾಡೋದು ಅಸಾಧ್ಯ, ಆದ್ದರಿಂದ ಉಳಿದ ಜೀವನವನ್ನ ತ್ಯಾಗದ ಮೂಲಕ ಕಳೆಯಲು ನಮಗೊಂದು ಮಠ ಕಟ್ಟಿಸ್ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ. ಅವ್ರಿಗೆ ಮಠ ಕಟ್ಕೊಡೋಕೆ ಅವಕಾಶ ಮಾಡ್ಕೊಡ್ತೀರಾ, ಜಾಗ ಕೊಡ್ತೀರಾ, ಏನು ಅಂತ? ಸರ್, ನಮ್ಮೇಲೆ ಇಲ್ಲ, ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀವಿ. ಇದನ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಯುವಕರು ನೀಡಿರುವ ಈ ಅನಿರೀಕ್ಷಿತ ಅರ್ಜಿಯನ್ನ ಕಂಡು ಗ್ರಾಮ ಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಒಂದು ಕ್ಷಣ ದಂಗಾಗಿದ್ದಾರೆ. ಈ ಸಮಸ್ಯೆ ಗಂಭೀರವಾಗಿರೋದನ್ನ ಮನಗಂಡ ಪಿಡಿಒ ಯುವಕರ ಈ ವಿಶಿಷ್ಟ ಮನವಿಯನ್ನ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಅವರ ಗಮನಕ್ಕೆ ತಂದಿದ್ದಾರೆ. ಅಲ್ಲದೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ಭರವಸೆಯನ್ನ ನೀಡಿದ್ದಾರೆ. ಸರ್, ಈ ತರ ಸರ್ವೇ ಸಾಮಾನ್ಯ ಮಕ್ಕಳ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದೆ ಇರೋದು ಕಾಮನ್ ಆಗಿದೆ. ಏನಕ್ಕೆ ಮೇಡಮ್ ಹೆಣ್ಣು ಸಿಗ್ತಾ ಇಲ್ಲ? ನಾವೇನ್ ಹೇಳೋದು ಸರ್, ಅದಕ್ಕೆ ನಿಮ್ಮ ಅನಿಸಿಕೆ? ಈಗ ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮಕ್ಕಳುಗಳೇ ಕಡಿಮೆ ಆಗಿದೆ. ಈ ಘಟನೆ ಕೇವಲ ಮಂಡ್ಯದ ಸಮಸ್ಯೆ ಆಗಿಲ್ಲ ಕಣ್ರಿ. ರಾಜ್ಯದ ಗ್ರಾಮೀಣ ಪ್ರದೇಶದ ಯುವಕರ ನಡುವೆ ಹೆಚ್ಚುತ್ತಿರುವ ವಧು ಕೊರತೆ ಸಮಸ್ಯೆ ಇದು. ತಮ್ಮ ಮಕ್ಕಳ ಹತಾಶ ಸ್ಥಿತಿಗೆ ಪೋಷಕರು ಕೂಡ ಕಂಗಾಲಾಗಿದ್ದಾರೆ. ರೈತ ಕುಟುಂಬಗಳು ಗಂಡು ಮಕ್ಕಳಿಗೆ ಹೆಣ್ಣು ಕೊಡದಿರೋದು ನಿಜಕ್ಕೂ ರೈತರಿಗೆ ಮಾಡ್ತಿರುವ ಅವಮಾನ. ಇನ್ನು ಎಲ್ಲಾ ಕಡೆ ಸರ್ಕಾರಿ ನೌಕರಸ್ಥನೇ ಬೇಕು ಅಂತ ಕುಳಿತರೆ ಈ ರೈತನ ಮಕ್ಕಳಿಗೆ ಮದುವೆ ಆಗೋರು ಯಾರು ಕಣ್ರಿ? ನಿಜಕ್ಕೂ ಮಂಡ್ಯದ ಹುಡುಗರ ಈ ಸಮಸ್ಯೆ ಈಗ ಕರ್ನಾಟಕದ ಸಮಸ್ಯೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.